ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತು ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ತೊಂಡೆಕಾಯಿ, ಟೊಮೆಟೊ, ಬಟಾಟೆ ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ನಿಮಗೆ ಯಾವುದು ಇಷ್ಟ ಬೇಕು ಅದು ತರಕಾರಿನ ತೊಗೊಳ್ಬೋದು. ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬೇಳೆನ ಒಂದು ಸತಿ 2-3 ಸೀಟಿ ಆಗುವಷ್ಟು ಬೇಯಿಸ್ಕೊಂಡಿದ್ದೀನಿ. ಇಲ್ಲಾಂದರೆ ತರಕಾರಿಗಳು ಎಲ್ಲ ಬೆಂದೋಗಿಬಿಡುತ್ತೆ, ಮೆತ್ತಗಾಗಿಬಿಡುತ್ತೆ. ಅದಕ್ಕೆ ಸಪ್ರೇಟಾಗಿ ಬೇಳೆನ ಬೇಯಿಸ್ಕೊಂಡಿದ್ದೀನಿ ನಾನು. ಈಗ ಇದ್ರ ಜೊತೆಗೇ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ. ಎಲ್ಲ ತರಕಾರಿಗಳನ್ನ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಕೊಟ್ಕೊಳ್ಳಿ. ನೋಡಿ, ಬೆಂದಾಗಿದೆ. ಈಗ 1-2 ಸೀಟಿ ಮಾಡಿದ್ದೀನಿ, ಬೆಂದಿದೆ ನೋಡಿ ಎಲ್ಲ ತರಕಾರಿ. ಒಂದು ಸತಿ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಏನು ಸಾಮಗ್ರಿ ಬೇಕು ಈಗ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಈಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅರಿಶಿನ ನಾನು ಮೊದಲೇ ಹಾಕಿದ್ದೆ ಬೇಳೆ ಬೇಯಿಸುವಾಗಲೇ, ಅದಕ್ಕೆ ಈಗ ಹಾಕ್ತಾಯಿಲ್ಲ. ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೀನಿ. ಈಗ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಒಂದು 5-6 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಇವತ್ತು ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಸಾಂಬಾರನ್ನ. ಸ್ವಲ್ಪ ಗಂಟು ಆಗುತ್ತದು. ಅದನ್ನು ಸ್ವಲ್ಪ ಸರಿಯಾಗಿ ಕಲಿಸ್ಕೊಂಡು ಕುದಿಸ್ಕೊಳ್ಳಿ. ಒಂದು ಗಂಟಿರಬಾರ್ದು, ಆ ರೀತಿ ಸರಿಯಾಗಿ ಇದು ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ಬೌಲಲ್ಲಿ ಪುಡಿ ಹಾಕಿ ನೀರು ಹಾಕಿ ಕಲಿಸ್ಕೊಂಡು ಆಮೇಲೆ ಬೇಕಾದರೆ ಹಾಕ್ಕೋಬೋದು. ನನಗಿವತ್ತು ಅರ್ಜೆಂಟ್ ಇತ್ತು, ಅದಕ್ಕೋಸ್ಕರ ಹಾಗೆ ಡೈರೆಕ್ಟಾಗಿ ಹಾಕ್ಕೊಬಿಟ್ಟೆ. ಈಗ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಖಾರಕ್ಕೋಸ್ಕರ. ನೋಡಿ, ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಕುದೀತಾ ಇದೆ ಸಾಂಬಾರು. ಈಗ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿಸ್ಕೊಳ್ಳಿ. ಎಲ್ಲ ಸಾಮಾನು ಕೂಡ ಹಾಕಾದ್ಮೇಲೆ ಸ್ವಲ್ಪ ದಪ್ಪನೇ ಇಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ದಪ್ಪ ಆಗುತ್ತದು. ಸಾಕಿಷ್ಟು. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಆ್ಯಸ್ ಯೂಶ್ವಲ್ ನಮ್ಮದು ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ, ಆಯಿತು ಸಾಂಬಾರು. ಈಗ ನಾನು ಸುಕ್ಕ ಮಾಡ್ಕೊಳ್ತಾ ಇದ್ದೀನಿ, ತೊಂಡೆಕಾಯಿ ಸುಕ್ಕ. ಇದಕ್ಕೆ ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ. ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ, ಜೊತೆಗೆ ತೊಂಡೆಕಾಯಿ, ಟೊಮೆಟೊ ಮತ್ತು ಬಟಾಟೆ ಎಲ್ಲದನ್ನು ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಇದ್ರ ಜೊತೆಗೆ ಉಪ್ಪು. ಈ ಗ್ಯಾಸ್ ತಲೆ ಬಿಸಿಯಿಂದ ಎಲ್ಲದನ್ನು ಕುಕ್ಕರಲ್ಲೇ ಮಾಡೋವಾಗಿದೆ. ಈಗ ಸುಕ್ಕನ ಕೂಡ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ನಾನು. ಜೊತೆಗೆ ಅರಿಶಿನ ಹಾಕ್ಕೊಳ್ಳಿ, ಸ್ವಲ್ಪ ನೀರು ಮತ್ತು ಖಾರದ ಪುಡಿ. ನೀವು ಬೇಕಿದ್ದರೆ ಮೆಣಸಿನ್ಕಾಯಿನ ಹಾಕ್ಕೋಬೋದು. ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಇದರ ಜೊತೆಗೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೇನೆ. ನೋಡಿ, ಕುಕ್ಕರಲ್ಲಿ ನಾನು 1-2 ಸೀಟಿ ತೆಕ್ಕೊಂಡಿದ್ದೀನಿ, ಬೆಂದಿದೆ ಇದು. ನೋಡಿ, ಅಡುಗೆ ಕೆಲಸ ಮುಗಿದಿದ್ದೆ. ಈ ಕ್ಲಿಪ್ಸ್ನ ಹಾಕ್ತಾಯಿದ್ದೀನಿ ನಾನು. ನಿಮ್ಗೆ ಹೇಳಿದ್ನಲ್ಲ, ನಮ್ಮನೆ ನೆಂಟರು ಬಂದಿದ್ದಾರೆ ಅಂತ. ಅವರು ಕೊಲ್ಲಾಪುರಕ್ಕೆ ಹೋಗಿದ್ದರು ಮಹಾಲಕ್ಷ್ಮಿಗೆ. ನಮ್ಮ ಯಜಮಾನರು ಕೂಡ ಹೋಗಿದ್ದರು. ಅಲ್ಲಿಂದ ಸ್ವಲ್ಪ ಕ್ಲಿಪ್ಸ್ಗಳನ್ನ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ನಾನು. ನೋಡಿ, ದೇವ್ರ ದರ್ಶನ ಆಗ್ತಾಯಿದೆ. ಅಲ್ಲಿನ ಸುಮಾರು ಫೋಟೋಸ್ಗಳನ್ನ ತೊಗೊಂಡು ಬಂದಿದ್ದಾರೆ ಅವರು. ಅದನ್ನೇ ಹಾಕಿದ್ದೀನಿ ನಾನಿಲ್ಲಿ. ಇದೆಲ್ಲ ರಾಜವಾಡಿದು ಫೋಟೋಸ್ಗಳು. ನೋಡಿ, ಹಳೆಯ ಕಾಲದ ಎಲ್ಲ ದೇವಸ್ಥಾನಗಳು, ರಾಜರ ಕೋಟೆ
ರಾಜರ ಫೋಟೋಗಳು, ಇದೆಲ್ಲ ಹಳೆಯ ಕಾಲದ ದೇವಸ್ಥಾನಗಳು ನೋಡಿ. ಗಣೇಶನ ಮೂರ್ತಿ ಕೂಡ ಇದೆ. ಕೊಲ್ಲಾಪುರ ಕಿಲಾ ನೋಡಿ, ತುಂಬ ಚೆನ್ನಾಗಿದೆ ಮಾತ್ರ. ನಾನು ಕೂಡ ಹೋಗಿ ಬಂದಿದ್ದೆ, ಈ ಸಲ ಹೋಗೋಕ್ಕಾಗಲಿಲ್ಲ ನನಗೆ. ಇದೆಲ್ಲ ಕನ್ನೇರಿ ಮಠದ ಫೋಟೋಸ್ಗಳು. ಅಲ್ಲಿಂದಲೇ ಸ್ವಲ್ಪ ದೂರದಲ್ಲಿ ಬಂದರೆ ಕನ್ನೇರಿ ಮಠ ಅಂತ ಇದೆ ಬೆಳಗಾವಿಯಲ್ಲಿ, ಅಲ್ಲಿಯ ಫೋಟೋಸ್ಗಳು ಇವು ನೋಡಿ. ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕೂಡ ಅಲ್ಲೆಲ್ಲ. ಏನು ರೈತರ ಜೀವನ ಅಥವಾ ನಮ್ಮ ದಿನನಿತ್ಯದ ಜೀವನದ ಏನು ಫೋಟೋಸು ಏನಂತೀರ ನೀವು, ಇಮೇಜಸ್ ಅಂತೀರಲ್ವ, ಆ ರೀತಿ ಎಲ್ಲದನ್ನು ಮಾಡಿ ಮಣ್ಣಿನೆಲ್ಲ ಮೂರ್ತಿಯನ್ನು ಮಾಡಿ ಇಲ್ಲಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಮಾತ್ರ. ನಾನು 2 ಸತಿ ಹೋಗಿ ಬಂದಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ನಮ್ಗೆ ಸುಸ್ತಾಗಬೇಕು ಅಷ್ಟೇ, ಅಷ್ಟು ಜಾಸ್ತಿ ಇದೆ ಅಲ್ಲಿ ನೋಡಿ. ಎಲ್ಲ ಜಾತಿ ವರ್ಗದ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ, ಎಲ್ಲ ರೀತಿಯಾದ ಮನೆಗಳು, ಅವರ ಕೆಲಸ ಕುಲಕಸುಬುಗಳು ಎಲ್ಲದನ್ನು ಚಿತ್ರೀಕರಿಸಿದ್ದಾರೆ ಇಲ್ಲಿ ನೋಡಿ. ಭತ್ತನ ಇದು ಮಾಡೋದು ಕೂಡ ಇದೆ ಇಲ್ಲಿ, ಮಡಿಕೆ ಮಾಡೋದು, ಋಷಿಗಳು, ಎಲ್ಲ ಥರದ ಜಾತ್ರೆ, ಅಡುಗೆ ಮಾಡೋದರಿಂದ ಹಿಡಿದು ಎಲ್ಲದೂ ಇದೆ ಇಲ್ಲಿ. ನೀವು ಒಂದು ಸತಿ ಹೋಗಿ ಬನ್ನಿ ಆಯಿತಾ, ತುಂಬ ಚೆನ್ನಾಗಿದೆ ಮಾತ್ರ. ತುಂಬ ದೊಡ್ಡದಾಗಿದೆ, ಸುಮಾರು ಒಂದು 2 ತಾಸಾದರೂ ಬೇಕು ನೋಡೋದಕ್ಕೆ. ಆರಾಮಾಗಿ ನೀವು ನೋಡ್ತೀರಾ ಅಂದರೆ ಅಷ್ಟು ದೊಡ್ಡದಾಗಿದೆ ಅದು ಪ್ಲೇಸ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮನೆಯವ್ರಿಗೆ ಹೋದಾಗ ಸ್ವಲ್ಪ ಫೋಟೋಸ್ ತನ್ನಿ ಅಂತ ಹೇಳಿದ್ದೆ, ಅವರು ಇಷ್ಟೆಲ್ಲ ಫೋಟೋಗಳನ್ನ ತಂದಿದ್ದಾರೆ. ಅದನ್ನೇ ಎಡಿಟ್ ಮಾಡಿ ಹಾಕಿದ್ದೀನಿ ನಾನು ನೋಡಿ. ತುಂಬ ಚೆನ್ನಾಗಿದೆ ಮಾತ್ರ. ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಮಳೆಗಾಲದಲ್ಲಿ ಸ್ವಲ್ಪ ಇದಾಗುತ್ತದೆ, ಅದು ಯಾವ ರೀತಿ ಮಾಡ್ತಾರೋ ಅವರಿಗೂ ಗೊತ್ತು. ಚೆಂದ ಮಾಡಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ. ಇಲ್ಲಿ ನೋಡಿ ತೇರು ಎಳೆಯುವಂಥ ಸೀನ್ ಕೂಡ ಇದೆ, ಎಷ್ಟು ಚೆಂದ ಇದೆ ನೋಡಿ. ತೇರು ಕೂಡ ನೋಡೋದಕ್ಕೆ ಖುಷಿಯಾಗುತ್ತೆ ಮಾತ್ರ. ಇಲ್ಲಿ ನೋಡಿ ರೈತರು ಗದ್ದೆನ ಹೂಳ್ತಾ ಇರುವಂಥದ್ದು, ಋಷಿಗಳದ್ದು, ದೇವರ ವಿಗ್ರಹ ಎಲ್ಲದನ್ನು ಮಾಡಿದ್ದಾರೆ. ಎಲ್ಲದೂ ಮಣ್ಣಿನಿಂದಲೇ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ ಮಾತ್ರ ನೋಡಿ. ಇದೇ ರೀತಿ ನನ್ನ ಎಲ್ಲದನ್ನು ಹಾಕಿದ್ದೀನಿ ಅಲ್ಲಿ ತನಕ. ಬಾಯ್ ಬಾಯ್.